ಒಬ್ಬ ವ್ಯಕ್ತಿ ಎಷ್ಟೇ ವರ್ಷ ಆದರೂ ಹೀಗೆ ಇರೋಕ್ಕಾಗುತ್ತಾ? ಸುಧಾರಾಣಿ ಯೌವನತ್ವದ ಪ್ರಶ್ನೆ. ಎಲ್ಲರಿಗೂ ಪಡು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಟಿ ಸುಧಾರಾಣಿ ಅವರು ಎಲ್ಲರ ಫೇವರೇಟ್ ನಟಿ, ಬಾಲ ಕಲಾವಿದೆಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಅವರು ಆ ಬಳಿಕ 1986ರಲ್ಲಿ ನಾಯಕಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಗೊತ್ತೇ ಇದೆ. ಆ ಬಳಿಕ ಸುಧಾರಾಣಿ ಸಾಲು ಚಿತ್ರಗಳನ್ನು ಮಾಡಿದರು. ಅವರು ಮಾಡದೇ ಇರುವ ಪಾತ್ರಗಳಿಲ್ಲ. ಅವರು ಅಭಿಮಾನಿ ಬಳಗ ತುಂಬಾ ದೊಡ್ಡದಿದೆ. ಈಗ ಅವರು ಮಜಾ ಟಾಕೀಸ್ಗೆ ಆಗಮಿಸಿದ್ದಾರೆ. ಅವರ ಯೌವನದ ಬಗ್ಗೆ ಅಲ್ಲಿ ಮಾತನಾಡಿದೆ ಅನ್ನೋದು ವಿಶೇಷ. ಸುಧಾರಾಣಿ ಅವರು ಜನಿಸಿದ್ದು 1973ರಲ್ಲಿ. ಅವರಿಗೆ ಈಗ 51 ವರ್ಷ. ಅವರು ಈಗಲೂ ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣಿಸಿಕೊಳ್ತಾರೆ. ಅವರು ನಿತ್ಯ ವ್ಯಾಯಾಮ, ಯೋಗ ಮಾಡುತ್ತಾರಂತೆ. ಇದು ಅವರ ಸೌಂದರ್ಯದ ಹಿಂದಿನ ಗುಟ್ಟು. ಅವರು ಶಿವರಾಜಕುಮಾರ್ ಸೇರಿದಂತೆ ಕನ್ನಡ ಅನೇಕ ಹೀರೋಗಳ ಜೊತೆ ನಟಿಸಿದ್ದಾರೆ. ಫೈರ್ ಫ್ಲೈಯಿಂಗ್ ಸಿನಿಮಾದಲ್ಲಿ ಅವರು ನಟಿಸಿದ್ದಾರೆ. ಈ ತಂಡ ಸಿನಿಮಾ ಪ್ರಚಾರಕ್ಕಾಗಿ ಮಜಾ ಟಾಕೀಸ್ ವೇದಿಕೆಗೆ ಬಂದಿದೆ ಅಂತಲೇ ಹೇಳ್ಬೋದು. ಮಜಾ ಟಾಕೀಸ್ ಸದಸ್ಯರು ಸುಧಾರಾಣಿ ಇನ್ನೂ ಯಂಗ್ ಆಗಿ ಕಾಣುವ ಬಗ್ಗೆ ಮಾತನಾಡಿದ್ದಾರೆ. ಓರ್ವ ಮನುಷ್ಯ ಎಷ್ಟೇ ವರ್ಷ ಆಗಿದ್ದರೂ ಹೀಗೆ ಇರೋಕ್ಕಾಗುತ್ತಾ? ನನ್ನ ಗಂಡ ರೊಮ್ಯಾಂಟಿಕ್ ಇರಲಿಲ್ಲ, ಆದರೆ ಮನೆ ದೇವರು ರಿಲೀಸ್ ಆಗಿ 100 ದಿನ ಕಳೆಯೋದರೊಳಗೆ ನನಗೆ 3 ತಿಂಗಳು ಎಂದು ರಹಸ್ಯ ಹೇಳಿದ್ದಾರೆ. ಓಕೆ ಗೈಸ್, ಮುಂದಿನ ಸಿಗೋಣ. ಲವ್ ಯು ಸೊ ಮಚ್.